ಬಜಾರ್ ಆಫ್ ದಿ ಡೇ ಇದು ಮೇಡಮ್ಮೇ ಹೇಳ್ಬಿಟ್ರು. ಇಲ್ಲ ಹಾಗಲ್ಲ. ಸಿ ನಾವು ಮಧ್ಯದಲ್ಲಿ ವಿ ಆಲ್ ಜಡ್ಜಸ್ ಆಲ್ಸೋ ಕೀಪ್ ಟಾಕಿಂಗ್ ಅಲ್ವಾ, ನಾವು 3 ಜನ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಸೂರಜ್ ಇಸ್ ಜಸ್ಟ್ ನಾಟ್ ಅ ಗುಡ್ ಆಕ್ಟರ್ ಕಣೋ, ಈಸ್ ಅ ವೆರಿ ಗುಡ್ ಡಾನ್ಸರ್ ಅವನು. ಯುನೋ ಆ ಬಾಡಿ ವೇಟ್ ಕ್ಯಾರಿ ಮಾಡ್ಕೊಂಡು ಅವ್ನು ಸ್ಲೈಡ್ ಎಲ್ಲ ಮಾಡ್ದ ಕಣೋ. ಐ ವಾಸ್ ಓನ್ಲಿ ಶಾಕ್ಡ್, ಅಷ್ಟು ಚೆನ್ನಾಗಿ ಸ್ಲೈಡ್ ಮಾಡ್ದ ಅವನು. ಸಚ್ ಅ ಗುಡ್ ಡಾನ್ಸರ್ ಈಸ್. ಯುನೋ ಆ ಕರೆಕ್ಟ್ ಬೀಟಲ್ಲಿ ಡಾನ್ಸ್ ಮಾಡ್ತಾನೆ ಅವನು, ಒಂದು ರೈಟ್ ಸ್ಪಿರಿಟಲ್ಲಿ ಆಕ್ಟ್ ಮಾಡ್ತಾನೆ. ನನಗೆ ಐ ರಿಯಲಿ ಲವ್ ದಿಸ್ ಗಾಯ್ ಸೂರಜ್. ಅವನು ಮಧ್ಯದಲ್ಲಿ ಆ ಚಿಕ್ಕ ಚಿಕ್ಕ ಪಂಚ್ಗಳು ತಗೋತಾನಲ್ಲ, ಅಲ್ಲಿ ಹೋಗಿ ಸದಂಗ್ ಏನೋ ಹೇಳೋದು, ಲಾಫ್ 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 ಅದು ಮಧ್ಯದಲ್ಲಿ ಹೇಳೋದು, ಎವ್ರಿ ಸ್ಮಾಲ್ ಡೀಟೇಲಿಂಗ್ ಇದೆ ಅಲ್ಲ ಅವನ ಆ್ಯಕ್ಟಲ್ಲಿ ಇಸ್ ಅಮೇಝಿಂಗ್ ಅಮೇಝಿಂಗ್. ನನಗೆ ಅವನಿಗೆ ಸಾಥ್ ಕೊಟ್ಟವರು ಫ್ರಮ್ ಕಂಪೌಂಡರ್, ನಮ್ಮ ಒಳ್ಳೆ ಹುಡುಗ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ದ ಕಣ ಗಜ ಇವತ್ತು. ಗಜ ವಾಸ್ ವೆರಿ ಗುಡ್ ವೆರಿ ಗುಡ್. ನಾನು ಅವನಿಗೆ ಆ ಥರ ಎಲ್ಲ ಮಾಡೋದು ನಾನು ನೋಡೇ ಇಲ್ಲ. ನಾನು ಕಂಪೌಂಡರ್ ವಾಸ್ ವೆರಿ ಗುಡ್, ತುಂಬ ಇಷ್ಟ ಆಯಿತು. ನಾನು ಹೇಳಿಲ್ವಾ, ನಾನು ಫಾರ್ ಅ ಸ್ಕ್ರಿಪ್ಟ್ ಟು ಬಿ ರೈಟ್ ಎವ್ರಿಬಡಿ ಹ್ಯಾಸ್ ಟು ಪ್ಲೇ ದಿಯರ್ ರೋಲ್ ಪ್ರಾಪರ್ಲಿ. ಇದು ಸಖತ್ತಾಗಿತ್ತು. ಪ್ರತಿಯೊಬ್ಬರು ಅವ್ರವ್ರ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಐ ರಿಯಲಿ ಲವ್ಡ್ ಇಟ್. ಗುಡ್ ಜಾಬ್. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಓಕೆ ಜಗಣ ಏನು ಹೇಳ್ತೀರಿ? ಅಂದ್ರೆ ಆಕ್ಟು ಚೆನ್ನಾಗಿತ್ತು. ಆಮೇಲೆ ಅದರಲ್ಲಿ ಅಭಿನಯ ಮಾಡಿದವರು ಎಲ್ಲರೂ ಬಂಪರಾಗಿ ಆಕ್ಟ್ ಮಾಡಿದ್ರು. ಯಾರು ಹೆಚ್ಚು ಯಾರು ಕಮ್ಮಿ ಹೇಳಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಚೆನ್ನಾಗಿ ತೂಗಿಸಿದ್ರು. ಇಲ್ಲಿ ಏನಂದ್ರೆ ನಮ್ಮ ಡುಮ್ಮಣ್ಣ ಅವ್ನಿಗೇನೋ ದೇವರು ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಕೊಟ್ಟಿದ್ದಾನೆ ಕೂಡ. ಚೆನ್ನಾಗಿ ಅವನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಗೊತ್ತಾ. ಅವನು ಚೆನ್ನಾಗಿ ಕಾಣುತ್ತೆ ಅವ್ನು ಮಾಡಿದ್ರೆ, ಚೆನ್ನಾಗಿ ಕಾಣುತ್ತೆ ಅವ್ನು ಮಾಡಿದ್ರೆ. ಕೆಲವರು ಡ್ಯಾನ್ಸ್ ಮಾಡ್ದ ಅಂತ ಅಂದ್ರೆ ಈ ಅಮ್ಮನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು. ಪ್ರವೀಣ ವಂಡರ್ಫುಲ್. ಇವನು ಸಡನ್ ಆಗಿ ಕೋಪ ಬರ್ತದೆ ಅಂತ ಸೈಲೆಂಟ್ ಆಗಿದ್ದು ಹೇಳ್ಕೊಂತಾನಲ್ಲ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡಕ್. ಇಲ್ಲಿಂದ ಎಷ್ಟು ಆರ್ಡರ್ ಆಗಿತ್ತು ಅದು. ಟೈಮಿಂಗ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿತ್ತು. ಓವರ್ ಆಲ್ ಚಿಂದಿ ಚಿತ್ರಾನ್ನ ಮಾಡಾಕ್ಬಿಟ್ರು ಕಣ. ರಿಯಲ್ ಐ ಲವ್ಡ್ ಇಟ್. ಬಟ್ರೆ ನನಗೆ ಇಡೀ ನಾಟಕದ ಬರವಣಿಗೆ ಮತ್ತೆ ಕ್ಯಾರೆಕ್ಟರೈಸೇಷನ್ಸ್ ಬಹಳ ಇಷ್ಟ ಆಯ್ತು. ವೆರಿ ಗುಡ್ ವೆರಿ ಗುಡ್. ಆಕ್ಚುಲಿ ಇವನು ಗಜ ಮತ್ತೆ ಪ್ರವೀಣನ್ ಎರಡು ಕ್ಯಾರೆಕ್ಟರ್ಸ್ನ ಇಂಡಿವಿಜುವಲ್ ಆಗಿ ನೋಡು ತುಂಬಾ ಮಜಾ ಕೊಡ್ತಾವು. ಮಜಾ ಇದೆ. ಅಯ್ಯೋ ಆಮೇಲೆ ಮೆಲ್ಲಕ್ ಮಾತಾಡ್ತಾನೆ, ನಾನು ಶಾರ್ಟ್ ಟೆಂಪರ್ಡ್ ಅಂತ. ಸಡನ್ ಆಗಿ ರೈಸ್ ಆಗ್ತಾನೆ. ಎಲ್ಲಿ ಬಂದ್ರು ಒಂದು ಸೈಲೆನ್ಸ್ ಇತ್ತು ಗೊತ್ತಾ. ಸೈಲೆನ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಕಾಮಿಡಿ ವರ್ಕೌಟ್ ಆಗುತ್ತೆ. ಅವ್ನು ಯಾವಾಗ ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಯಾರಿಗೆ ಹೊಡಿತಾನೆ ಗೊತ್ತಿಲ್ಲ ಅನ್ನೋ ಥರ ಮಾಡಿದೆ. ನೀನು ಚೆನ್ನಾಗಿತ್ತು ಗಜ. ನಾನು ಅವಂದೇ ಫುಲ್ ಇದೆ ಸ್ಕಿಟ್ ಅಂದ್ಕೊಂಡಿದ್ದೆ. ಪ್ರವೀಣ ಬಂದು ಅವಂದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್, ಮಧ್ಯೆ ಫ್ರೀಸ್ ಆಗ್ಬಿಡ್ತಾನೆ ಅಂತ. ಅವೆರಡು ಕ್ಯಾರೆಕ್ಟರ್ಸು ಸೆಕೆಂಡ್ ಹಾಫ್ ನ ಚೆನ್ನಾಗಿ ಹಿಡ್ಕೊಳ್ತು. ಸ್ಪೆಷಲ್ ಅನ್ನಿಸ್ತು ನನಗೆ. ಅವೆರಡು ಪಾತ್ರಗಳೇ ಸ್ಪೆಷಲ್ ಅನ್ನಿಸ್ತು. ಇನ್ನ ಇವನ್ನ ಕಳೆದ ವಾರ ಇಲ್ಲಿ ಕೂತಿದ್ದ ಏನೋ ಮಾಡ್ಕೊಂಡು ಸೂರಜ್ ಕರೆದೆ. ತುಂಬಾ ಬುದ್ಧಿ, ಒಳಗಡೆ ಏನೇನೋ ತಗೊಳ್ಳೋ ಏಜ್ ಇದು. ಒಳ್ಳೊಳ್ಳೇದು ಓದಿದ್ರೆ ನಟನೆ ಬೇರೆ ಲೆವೆಲಿಗೆ ಬರುತ್ತೆ. ನೀನು ನೀನಾಸಮ್ಮು ಇತ್ಯಾದಿ ನಾಟಕಗಳಲ್ಲೆಲ್ಲೂ ಹೋಗಿಲ್ಲ, ಇದೇ ವೇದಿಕೆಯಲ್ಲೇ ಬಂದವ್ ನೀನು. ಓದ್ತಾ ಹೋಗು, ನಿನ್ ನಾಲೆಜ್ ತುಂಬಾ ಬೆಳೆಯುತ್ತೆ. ಅವನು ಹಿಂಗ್ ನೋಡ್ದ, ಅಲ್ಲೇ ಗೊತ್ತಾಗೋಯ್ತು ನನಗೆ ಇವನು ಓದಲ್ಲ ಅಂತ. ಬಟ್ ಆದ್ರೆ ತುಂಬಾ ಸೀರಿಯಸ್ ಆಗಿ ಹೇಳ್ತೀನಿ, ನೀನ್ ತುಂಬಾ ಡಿಗ್ನಿಫೈಡ್ ಪರ್ಫಾರ್ಮರ್ ಕಣ. ನಿನ್ಗೆ ಗೊತ್ತಿಲ್ಲ ಅದು. ಅಂದ್ರೆ ಜನ ಫ್ಲಾಟ್ ಆಗಿ ಇದ್ರೆ ನಗಲ್ಲ ಅಂತ ಗೊತ್ತ ನನ್ನ ಮಗಂಗೆ. ನಗರಿ 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 ಅಂತಾನೆ. ಅಂದ್ರೆ ಅದನ್ನ ಹೇಳಕ್ ಒಂದು ಗತ್ವ, ಎಲ್ಲಿ ನಗ್ತಾರೆ ಎಲ್ಲಿ ನಗಲ್ಲ ಗೊತ್ತವನಿಗೆ. ಅದು ತುಂಬಾ ಡಿಗ್ನಿಫೈಡ್ ಆಗಿ ಮಾಡ್ತೀಯ. ನಿನ್ ಕರಾವಳಿ ಬುದ್ಧಿನ ನೀನು ಫಸ್ಟ್ ಆಡಿಷನ್ ಟೈಮ್ ಇಂದ ನೋಡಿದೀನಿ ನಿನ್ನ ನಾನು. ನಿನಗೆ ಒಂದು ಇನ್ಹೆರೆಂಟ್ ಡಿಗ್ನಿಟಿ ಇದೆ, ಒಳಗಡೆನೆ ಒಂದು ಘನತೆ ಇದೆ ನಿನ್ನ ಪರ್ಫಾರ್ಮೆನ್ಸ್ಗೆ. ನೀನು ಎಷ್ಟೇ ಕಚಡ ಆಗಿ ಮಾಡಿದ್ರು ಅದು ಕಚಡ ತರ ಕಾಣಿಸಲ್ಲ. ಅದೊಂದು ಫಿಲ್ಟರ್ ಜೊತೆಗೆ ಆಚೆ ಬರುತ್ತೆ. ಅದು ನಿನ್ನ ಬಾಡಿಯಿಂದ ಇರಬಹುದು, ಮತ್ತೊಂದರಿಂದ ಇರಬಹುದು. ಮಜಾ ಕೊಟ್ಟೆ ಇವತ್ತು, ಬಹಳ ಚೆನ್ನಾಗಿ ಮಜಾ ಕೊಟ್ಕೊಂಡು ಹೋದೆ. ಇವನು ತುಂಬಾ ಇಷ್ಟ ಆಗೋಕೆ ಶುರು ಆಗ್ಬಿಟ್ಟಿದೆ ಕಣ ಈ ನಡುವೆ. ಥ್ಯಾಂಕ್ ಯು ಸರ್. ಎಲ್ಲರೂ ಒಟ್ಟೊಟ್ಟಿಗೆ ಮೆಸೇಜ್ ಹೇಳೋದು ಬಿಟ್ಬಿಟ್ಟಿದ್ದೀರಲ್ಲ, ಒಂದು ಟೀಮ್ ಆಗಿ ಕಾಣಿಸ್ತಾ ಇದ್ದೀರಾ ಇವಾಗ. ಇವತ್ತಿನ ಎಲ್ಲಾ ಸ್ಕಿಟ್ಗಳಲ್ಲೂ ಒಂದು ರೇಂಜಿಗೆ ಕನ್ಸಿಸ್ಟೆಂಟ್ ಆಗಿ ಮಜಾ ಇದ್ದಿದ್ದು ಈ ಸ್ಕಿಟ್ ಅಲ್ಲೇ. ಥ್ಯಾಂಕ್ ಯು, ಚೆನ್ನಾಗಿತ್ತು. ಓಕೆ ಬಾಲಿ ಜೋಶೋ ಫ್ಯಾಂಟಾಸ್ಟಿಕ್ ಆಕ್ಟ್. ನೋಡೋಣ ನಮ್ಮ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಬಟ್ರೆ ಪ್ರವೀಣ ಮಾಸ್ಕ್ ತಿಂದಾಕ್ಬಿಟ್ಟ ಕಣ. ಥ್ಯಾಂಕ್ ಯು ಸರ್. ಆಮೇಲೆ ವಾಣಿ ಅವ್ರದ್ದೊಂದು ಪಂಚ್ ನಂಗೆ ತುಂಬಾ ಇಷ್ಟ ಆಯ್ತು. ಬಾರ್ಬಿದು ಏನ್ರಿ ಅದು? ಅದು ಇವನು ನಾನು ಹ್ಯಾರಿ ಪಾಟರ್ ಅಂತಿರ್ತಾನಲ್ಲ, ಸ್ಟಾರ್ ತಗೊಂಡ್ ಮಕವಾಗ ಕೆರ್ದ್ ಬಿಡ್ತೀನಿ. ಮೊದ್ಲೇ ಟೆನ್ಷನ್ ಆಗಿದ್ದೀನಿ, ಯಾವನು ನಗ್ತಾ ಇಲ್ಲ ಅಂತ ಮುಚ್ಕೊಂಡು ಹೋಗಲೇ ಅಂತ ಮಕವಾಗ ಕೆರ್ದು ಬಿಡ್ತೀನಿ. ಅದು ಯಾವ ಕಡೆ ಭಾಷೆ ನೀವು ಮಾತಾಡೋದು? ಹಾಸನ್. ಹಾಸನ. ದೇವನೂರು ಮಹಾದೇವ ಅವರ ಕಾದಂಬರಿಲಿ ಬರುತ್ತದು.
ಮಕಾವ ಕೆರೆದು ಬಿಡ್ತೀನಿ ಆ ಥರದ್ದು ಮಜಾ ಕೊಟ್ರಿ. ವಾಣಿ ಪ್ರವೀಣ ತುಂಬಾ ಚೆನ್ನಾಗಿ ಕೊಟ್ರು. ಹಲ್ಕ್ ಬಂದಾಗ ಒಂದು ಅವ್ನ್ ನಿಜಕ್ಕೂ ನೆಲ ಗುದ್ದೇನೋ ನೀನು ನೋಡ್ಕೊಂಡ್ ಮಾಡ್ಬೇಕ. ನಾವೆಲ್ಲ ಹುಂಬ್ರ ತರ ಮಾಡ್ಬಾರ್ದು. ಕೆಲವೊಂದ್ಸಲ ಗಟ್ಟಿ ನೆಲ ಇದ್ರೆ ಹೋಗ್ಬಿಡತ್ತಿ ಮೂಳೆ. ತುಂಬಾ ನೋಡ್ಕೊಂಡು ಹೊಡಿಬೇಕು ನೆಲ ಹೊಡೆಯೋದು ಅಥವಾ ಕಬ್ಬಣ ಗಿಬ್ಬಣ ಗುದ್ದೋದು, ಸಿಮೆಂಟ್ ಗೋಡೆ ಗುದ್ದೋದೆಲ್ಲ. ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಸ್ಕಿಟ್ ಮಾಡ್ಬಿಡ್ತೀನಿ, ಏನೋ ಸಿಕ್ಬಿಡ್ತದೆ ಅಲೆ ಎಬ್ಬಿಸ್ಬಿಡ್ತೀನಿ ಅಂತ ಮಾಡಕ್ ಹೋಗ್ಬಾರ್ದು. ಹುಷಾರಾಗಿರ್ಬೇಕು. ಅದು 3-4 ಸತಿ ಹೊಡೆದೇನೆ, ಹೆವಿ ಸೌಂಡ್ ಬಂತದು. ಬಟ್ ಅವನ ಎಂಟ್ರಿ, ಅವನ ವೇಷ ಭೂಷಣ ಎಲ್ಲ ತುಂಬಾ ಚೆನ್ನಾಗಿದೆ ವಿಶ್ವಂದು. ಇನ್ನ ಬರ್ಕತ್ತದು ಪುಟ್ಟ ಪಾತ್ರ. ಜಿದು ಓಕೆ, ಮ್ಯಾನೇಜಬಲ್ ರೇಂಜಿಗೆ ಮಾಡಿದೆ ನೀನು ಇವತ್ತು. ನಿನ್ನ ಕೆಪಾಸಿಟಿಗೆ ಇನ್ನ ಜಾಸ್ತಿ ಬರಬಹುದಿತ್ತು. ಇವನು ಮಡೆನೂರ್ದು ಇವತ್ತು ಅಮೋಘವಾಗಿ 2ನೇ ಪ್ರದರ್ಶನ ನಿಂದಿದ್ದು. ಓಕೆ, ಗೆಸ್ಟೇ ಆದ್ರೂ ಬಂದು ಅದನ್ನ ನೆನ್ಪಿಟ್ಕೊಂಡು ಹೇಳ್ಬೇಕಲ್ಲ, ಅಚ್ಚುಕಟ್ಟಾಗಿ ಮಾಡದ. ಆಮೇಲೆ ಇದು ಟೋಟಲ್ ಆಕ್ಟ್ ಅಲ್ಲಿ ವಾಣಿ ಅವರು ಪ್ರವೀಣ ನಂಗೆ ತುಂಬಾ ಇಷ್ಟ ಆದ್ರು. ಸೂಪರ್ ಮೇಡಮ್ ಹೇಳಿ. ಐ ವಾಸ್ ಅ ಹ್ಯೂಜ್ ಹ್ಯಾರಿ ಪಾಟರ್ ಫ್ಯಾನ್. ನಾವೆಲ್ಲ ಬಾಬಿ ಡಾಲ್ಸ್ ಜೊತೆ ಆಡ್ಕೊಂಡು ಬೆಳೆದಿರೋದು. ಅಥವಾ ಮಾರ್ವೆಲ್ ಪಿಕ್ಚರ್ಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ಸ್. ಸೊ ಹಲ್ಕ್ ಇರ್ಬೋದು ಅಥವಾ ಜಿಮ್ ಕ್ಯಾರಿದ್ ಮಾಸ್ಕ್ ಇರ್ಬೋದು. ದೀಸ್ ಆರ್ ಆಲ್ ವೆರಿ ವೆರಿ ಫೇಮಸ್ ಕ್ಯಾರೆಕ್ಟರ್ಸ್. ನನ್ನ ಮಗಂಗೆ ಛೋಟಾ ಭೀಮ್ ತುಂಬಾ ಇಷ್ಟ. ಅದಕ್ಕೆ ನನಗೆ ಅವ್ನು ಬಂದ ತಕ್ಷಣ ನಂಗೆ ಗೊತ್ತಾಯ್ತು ದಟ್ ವಾಸ್ ಛೋಟಾ ಭೀಮ್ಸ್ ಯುನೋ ಆ ಗೆಟಪ್ ಹಂಗಿತ್ತು. ಕಾಸ್ಟ್ಯೂಮ್ಸ್ ಆರ್ ರಿಯಲಿ ರಿಯಲಿ ಗುಡ್. ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ಓಕೆ, ಸೊ ಈಗ ಜಗಣ ತಗೋಣ. ಜಗಣ, ಅದೇ ಇವತ್ತಿನ ಮಕ್ಕಳಿಗೆ ಟಿವಿಯಲ್ಲಿ ಬರುವಂತ ಈ ಮುಖಗಳೆಲ್ಲವೂ ತುಂಬಾ ಫೇವರೇಟು. ನಾವು ಇದೆಲ್ಲ ನೋಡಿದವರಲ್ಲ. ನಾವೆಲ್ಲ ಏನು ಅಂದ್ರೆ ಈ ಪೇಪರಲ್ಲಿ ಮಾಡ್ರಾಕಂತ ಬರೋದು, ಕಾರ್ಟೂನ್ ಥರ ಏನೋ ಬರೆಯೋರು, ಅದನ್ನು ನೋಡಿದ್ದೀವಿ. ನಮಗೆಲ್ಲ ಬಾಲ್ಯದಲ್ಲಿ ಸ್ಕೂಲಲ್ಲಿ ಎಲ್ಲರೂ ಅವತ್ತಿನ ದಿನ ನಾಕಾಣಿ ಕೊಟ್ರೆ ಕರ್ಕೊಂಡೋಗಿ ಗಾಂಧೀಜಿದು ವೈಟ್ ಆ್ಯಂಡ್ ಬ್ಲ್ಯಾಕ್ ಪಿಕ್ಚರ್ ತೋರಿಸೋರು. ಅದು ಸೌಂಡ್ ಬರ್ತಾ ಇರಲಿಲ್ಲ. ಇದಾದ್ಮೇಲೆ ಕ್ರಮೇಣ ನೋಡ್ತಾ ಈ ಕಾರ್ಟೂನು ಕೆಲವು ಬರೋ ಅಂಥದ್ದು ಅವು ನೋಡಿದ್ವಿ. ಬಟ್ ಇವತ್ತಿನ ಮಕ್ಕಳು ಬೆಳೀತಾ ಇರೋದೇ ಈ ಕಾರ್ಟೂನ್ ಬೊಂಬೆಗಳನ್ನ ನೋಡ್ಕೊಂಡೇ ಬೆಳೀತಾ ಇರೋದು. ತುಂಬಾ ಚೆನ್ನಾಗಿರೋ ಒಂದು ಗೆಟಪ್ನ ಹಾಕಿ ಇವತ್ತಿನ ಮಕ್ಕಳಿಗೆ ಒಂದು ಒಳ್ಳೆ ಆಕ್ಟ್ ಮಾಡಿದ್ರು. ನನಗೆ ವೈಯಕ್ತಿಕವಾಗಿ ಗೆಟಪ್ಸ್ಗಳು ತುಂಬಾ ಇಷ್ಟ ಆಯ್ತು. ಅದರಲ್ಲೂ ಇವನು ಮಾಸ್ಕು ಹಾಕಿದಾನಲ್ಲ, ಆ ಹೀರೋ ಅವ್ರ ತಂದೆಗೆ ಫ್ಯಾನು ನಾನು. ಜೆರಿ ಲೂಯಿಸ್ ಅವರು ಎಂಥ ಅದ್ಭುತವಾದಂಥ ಆಕ್ಟ್ರು ಆ ಕಾಲದಲ್ಲಿ ಅಂದರೆ, ಯಾರೋ ಒಬ್ಬ ಟಾಪ್ ಆಕ್ಟ್ರು ಇದಾನೆ ಅಂದರೆ ಚಾಪ್ಲಿನ್ಗೆ ಜರ್ ಕೊಡ್ಸೋಕೆ ಒಬ್ಬ ಬಂದ ಅಂದರೆ ದಟ್ ವಾಸ್ ಜೆರಿ ಲೂಯಿಸ್. ಅವರು ಜರ್ ಕೊಡಿದ್ರು, ಯಾರೋ ಬಂದ್ಬಿಟ್ನಲ್ಲಪ್ಪ ಅಂತ ಅವ್ನು ಭಯ ಬಿದ್ದರು. ಆ ಥರ ಅದ್ಭುತವಾದ ಆಕ್ಟ್ರ್ ಅವನು. ಪಾಪ ಈ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಅಂಡ್ ಡೆಡ್ ತಿರ್ಕೊಂಡ್ರು. ಅವ್ರ ಮಗ ಬಂದೇ ಮಾಡಿದಂಥದ್ದು ಈ ಮಾಸ್ಕು. ಈ ವಾಸ್ ಎ ವಂಡರ್ಫುಲ್ ಆ್ಯಂಡ್ ಅ ಫಂಟಾಸ್ಟಿಕ್ ಆ್ಯಕ್ಟ್ರು. ಆ ಪಾತ್ರ ತುಂಬ ಚೆನ್ನಾಗಿ ಮಾಡಿದೆ ನೀನು. ಇವನು ತುಂಬ ಶಕ್ತಿವಂತ ಅನ್ನೋ ಥರ ಪಾತ್ರ ಅಲ್ವಾ ಇದು ಹಲ್ಕ್. ಅದು ಪಾಪ ಅವ್ನು ನೋಡೋಕ್ಕೂ ಹಂಗೆ ಕಾಣ್ತಾವ್ ನೋಡೋ, ಹೆಚ್ಚು ಕಮ್ಮಿ ಹಂಗೆ ಕಾರ್ಟೂನ್ ನೆಟ್ವರ್ಕ್ ಥರನೇ ಮಾಡಿಬಿಟ್ಟವ್ರು ಅವನಿಗೆ. ಚೆನ್ನಾಗೂ ಮಾಡಿದೆ. ಅವ್ನು ಕುಳ್ಕೊಂಡ್ರಿ ಓಕೆ, ಅವ್ನು ಪಾಪ ಈ ಟ್ರೈಡ್ ಇಸ್ ಲೆವೆಲ್ ಬೆಸ್ಟ್ ಮಾಡಿದೆ ನಾನು. ಆ್ಯಕ್ಚುಲಿ ಚೆನ್ನಾಗಿ ಮಾಡಿದೆ.